ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಕಲಿಯುಗ, ಹೌದು, ನಾವೀಗ ಕಲಿಯುಗದಲ್ಲಿ ಜೀವನ ನಡೆಸ್ತಾಗಿದ್ದೇವೆ. ಈ ಕಲಿಯುಗ ಫೆಬ್ರವರಿ 18 ಕ್ರಿಸ್ತಪೂರ್ವ 3102ರಲ್ಲಿ ಶುರುವಾಯಿತಂತೆ. ಈಗ ಕಲಿಯುಗ ಆರಂಭ ಆಗಿ 5000 ವರ್ಷವಾಗಿದೆ. ಇನ್ನೂ 4,97,000 ವರ್ಷ ಬಾಕಿ ಇದೆ. ಇದಿನ್ನೂ ಶುರುವಷ್ಟೇ. ಆರಂಭದಲ್ಲಿ 10,000 ವರ್ಷಗಳವರೆಗೆ ಗೋಲ್ಡನ್ ಇಯರ್ ಇರುತ್ತಂತೆ. ಅಂದರೆ ನಾವೀಗ ಇರೋದು ಕಲಿಯುಗದ ಗೋಲ್ಡನ್ ವರ್ಷದಲ್ಲಿ. ಅದಕ್ಕಾಗಿ ನಾವೆಲ್ಲ ಧರ್ಮ, ದೇವರು, ಪೂಜೆ, ಹೋಮ ಹವನ ಮಾಡಿಕೊಂಡು ಇದ್ದೀವಿ. ಆದ್ರೀಗ ಅದೂ ಕೂಡ ಕಮ್ಮಿ ಆಗ್ತಾ ಇದೆ. ಮುಂದೆ ಸಾಗಿದಂತೆ ಧರ್ಮ, ದೇವರ ಮೇಲಿನ ಗೌರವ ಮೋಡದಂತೆ ಕರಗಿ ಹೋಗುತ್ತೆ. ನಂತರ ಘೋರ ಕಲಿಯುಗ ಆರಂಭವಾಗುತ್ತೆ. ಆ ಟೈಮಲ್ಲಿ ಭೂಮಿಯ ಮೇಲೆ ಆಸಿಡ್ ರೇನ್ ಬೀಳತ್ತಂತೆ. ಆ ಆಸಿಡ್ ರೇನ್ನಿಂದ ಮನುಷ್ಯ ಅರ್ಧಂಬರ್ಧ ಸುಟ್ಟು ಕರಕಲಾಗ್ತಾನೆ. ಈಗೇನು ನಾವು ಪ್ರಾಣಿಗಳನ್ನು ತಿಂತಾ ಇದ್ದೀವಲ್ಲ, ಮುಂದೆ ಮಾನವನನ್ನೇ ತಿನ್ನೋಕೆ ಶುರು ಮಾಡ್ತಾನಂತೆ. ಆಗ ಕಲಿಯುಗ ಅಂತ್ಯದ ಆರಂಭ ಶುರುವಾಗತ್ತೆ. ಇದೆಲ್ಲವನ್ನ ಹಿಂದೂ ಸನಾತನ ಧರ್ಮದಲ್ಲಿ ಬರೆದಿಡಲಾಗಿದೆ. ಆದ್ದರಿಂದ ನಾವು ಜೀವಂತವಾಗಿರುವಷ್ಟು ದಿನ ನಮ್ಮ ಸಂಪ್ರದಾಯ, ನಮ್ಮ ಧರ್ಮ, ದೇವರ ಸ್ಮರಣೆ ಮಾಡೋಣ. ನಾವು ಧರ್ಮವನ್ನ ಕಾಪಾಡಿದ್ರೆ ಧರ್ಮ ನಮ್ಮನ್ನ ಕಾಪಾಡತ್ತೆ. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀವಂದ್ರೆ, ದೇವರಿಗೆ ಸವಾಲು ಹಾಕೋ ಕಾಲ ಬಂದಾಯ್ತು. ದೇವರ ಹುಂಡಿಯನ್ನೇ ಲೂಟಿ ಮಾಡೋ ದಿನನೂ ಕೂಡ ನೋಡಿದ್ದಾಯ್ತು. ಈಗ ಇದೇ ಜಗದೋದ್ಧಾರಕ ಜಗನ್ನಾಥನ ಆಸ್ತಿ, ಅಂತಸ್ತು, ನಿಧಿಯ ಲೆಕ್ಕ ಹಾಕಿದ ಕ್ಷಣಕ್ಕೂ ಕೂಡ ಕಾರಣವಾಗಿದ್ದೇವೆ. ಆದರೆ ಇಷ್ಟೆಲ್ಲ ಆದರೂ ಈ ಒಡಿಶಾ ಪುರಿ ಜಗನ್ನಾಥ ದೇವಾಲಯದಲ್ಲಿ ಅನ್ಯ ಧರ್ಮೀಯರಿಗೆ ಪ್ರವೇಶ ಇಲ್ಲ. ಅಂದರೆ ಹಿಂದೂಗಳನ್ನು ಹೊರತುಪಡಿಸಿ ಮುಸ್ಲಿಂ, ಕ್ರಿಶ್ಚಿಯನ್, ಬೌದ್ಧ ಧರ್ಮದ ಜನರಿಗೆ ಪ್ರವೇಶ ಕೊಡದೆ ತನ್ನ ಪವಿತ್ರತೆಯನ್ನು ಉಳಿಸ್ಕೊಂಡು ಬಂದಿದೆ ಈ ಪುರಿ ಜಗನ್ನಾಥ ದೇವಾಲಯ. ಕೆಲವು ಸರ್ತಿ ಇದೇ ಪವಿತ್ರತೆಗೆ ಧಕ್ಕೆ ಉಂಟಾದಾಗ ಜಗನ್ನಾಥ ಸುನಾಮಿ ಸೃಷ್ಟಿಸಿದ್ದ, ಕೊರೋನಾ ಸಾವಿನ ಅಲೆ ಸೃಷ್ಟಿಸಿದ್ದ, ಒಡಿಶಾ ರಾಜ್ಯವನ್ನೇ ಜಲಪ್ರಳಯದ ಮೂಲಕ ಮುಳುಗಿಸಿಬಿಟ್ಟಿದ್ದ. ಹೀಗಾಗಿ ಈ ಪುರಿ ಜಗನ್ನಾಥ ದೇವಾಲಯದ ಕಡೆ ಅನ್ಯ ಧರ್ಮೀಯರು ತಲೆನೂ ಕೂಡ ಹಾಕಲ್ಲ. ಹಾಗಾದರೆ ಅನ್ಯ ಧರ್ಮೀಯರಿಗೆ ಪ್ರವೇಶ ನಿಷೇಧಿಸಲು ಕಾರಣವಾದರೂ ಏನು? ಎಷ್ಟು ಬಾರಿ ಜಗನ್ನಾಥ ದೇಗುಲದ ಮೇಲೆ ದಾಳಿಯಾಗಿದೆ? ಎಷ್ಟು ಆಸ್ತಿ ಲೂಟಿ ಮಾಡಿದ್ದಾರೆ ಗೊತ್ತಾ? ಜಗದೇಕ ವೀರ ಜಗನ್ನಾಥನ ಚಿನ್ನ, ವಜ್ರ, ವೈಢೂರ್ಯ ಲೂಟಿ ಮಾಡಿದವರಿಗೆ ಕೊಟ್ಟ ಶಾಪ ಎಂಥದ್ದು ಗೊತ್ತಾ? ಬನ್ನಿ, ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತೀವಿ. ಇಂತಹ ವಿಸ್ಮಯಕಾರಿ ಸುದ್ದಿಗಳಿಗಾಗಿ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಪುರಿ ಜಗನ್ನಾಥ ದೇವಾಲಯ ಕಲಿಯುಗ ಅಂತ್ಯದ ಬಗ್ಗೆ ನಿಮಗೇನನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ, ವಿಡಿಯೋವನ್ನು ಶುರು ಮಾಡೋಣ. ಜಗನ್ನಾಥ ದೇವಾಲಯದ ನೆಲಮಳಿಗೆಯಲ್ಲಿ ನಿಧಿ ಇದೆ. ಅದನ್ನ ರತ್ನಭಂಡಾರ ಅಂತ ಕರೆಯಲಾಗುತ್ತೆ. ಜಗನ್ನಾಥ, ಬಲರಾಮ ಮತ್ತು ಸುಭದ್ರೆಯ ಅಮೂಲ್ಯ ಆಭರಣಗಳನ್ನು ರತ್ನಭಂಡಾರದಲ್ಲಿ ಇರಿಸಲಾಗಿದೆ. ಅದನ್ನ ಒಮ್ಮೆ ರಾಜರು ದಾನವಾಗಿ ನೀಡಿದ್ರು. 1978ರ ತನಿಖೆಯ ನಂತರ ದೇವಾಲಯದ ಆಸ್ತಿಯ ದಾಖಲೆ ಇದೆಯಾದರೂ ನಂತರದ ಪ್ರತಿ ವರ್ಷ ದಾನ ಮಾಡಿದ ಚಿನ್ನ, ಬೆಳ್ಳಿ ಲೆಕ್ಕ ಮಾಡಿರಲಿಲ್ಲ. ದೇಶದ 4 ಧಾಮಗಳಲ್ಲಿ ಒಂದಾದ 12ನೇ ಶತಮಾನದಲ್ಲಿ ನಿರ್ಮಿಸಲಾದ ಒಡಿಶಾದ ಪುರಿ ಜಗನ್ನಾಥ ದೇವಾಲಯದ ನಿಧಿಯನ್ನ, ಅಂದರೆ ರತ್ನಭಂಡಾರವನ್ನ 46 ವರ್ಷಗಳ ನಂತರ ತೆರೆಯಲಾಯಿತು. ಅದನ್ನ ಕೊನೆಯದಾಗಿ 1984ರಲ್ಲಿ ತೆರೆಯಲಾಗಿತ್ತು. ಮಹಾಪ್ರಭು ಜಗನ್ನಾಥ ದೇವಾಲಯದ ನಿಧಿಯು 150 ಕೆಜಿಗಿಂತ ಚಿನ್ನ ಮತ್ತು 250 ಕೆಜಿಗಿಂತ ಹೆಚ್ಚು ಬೆಳ್ಳಿಯನ್ನು ಒಳಗೊಂಡಿದೆ. ಹೊರರತ್ನ ಭಂಡಾರದ ವಸ್ತುಗಳನ್ನು 6 ಮರದ ಪೆಟ್ಟಿಗೆಗಳಿಗೆ ಸ್ಥಳಾಂತರಿಸಿ ಸೀಲ್ ಮಾಡಲಾಗಿದೆ. ಆಂತರಿಕ ಅಂದರೆ ಒಳ ರತ್ನಭಂಡಾರದ ವಿಷಯವನ್ನ ಇನ್ನೂ ಸ್ಥಳಾಂತರಿಸಲಾಗಿಲ್ಲ. ಇನ್ನು ಜುಲೈ 19ರವರೆಗೆ ನಿಲ್ಲಿಸಲಾಗಿದೆ. ಈಗ ಬಹುದ ಯಾತ್ರೆ ಹಾಗೂ ಸನಾಭೇಷ ನಂತರ ಈ ಕೆಲಸ ನಡೆಯಲಿದೆ. ಮಹಾಪ್ರಭು ಜಗನ್ನಾಥ, ಅಣ್ಣ ಬಲಭದ್ರ ಹಾಗೂ ಸಹೋದರಿ ಸುಭದ್ರ ಗುಡಿಂಚ ದೇವಸ್ಥಾನದಿಂದ ಜಗನ್ನಾಥ ದೇವಸ್ಥಾನಕ್ಕೆ ಹಿಂದಿರುಗುವ ಪ್ರಯಾಣವನ್ನ ಬಹುದಾ ಯಾತ್ರೆಯಂತ ಕರೆಯಲಾಗುತ್ತೆ. ಈ ದೇವಸ್ಥಾನಕ್ಕೆ ಹಿಂದಿರುಗಿದ ನಂತರ ಅವರು ಚಿನ್ನದ ಆಭರಣಗಳು ಮತ್ತು ಬಟ್ಟೆಗಳಿಂದ ಅಲಂಕರಿಸಲ್ಪಟ್ಟಿರ್ತಾರೆ. ಅದನ್ನ ಸುನಾಭೇಷ ಅಂತ ಕರೆಯಲಾಗುತ್ತೆ. ಜಗನ್ನಾಥ ದೇವಾಲಯದ ನೆಲಮಾಳಿಗೆಯಲ್ಲಿ ನಿಧಿ ಇದೆ. 1984ರಿಂದ ಜಗನ್ನಾಥ ದೇವಾಲಯದ ರತ್ನ ಭಂಡಾರದ ಅಂಗಡಿಯನ್ನು ತೆರೆದಿರಲಿಲ್ಲ. ಈ ಬಗ್ಗೆ ಒಡಿಶಾ ಸರ್ಕಾರ, ಬಿಜೆಪಿ ಮತ್ತು ಕಾಂಗ್ರೆಸ್ ಹಲವು ಪ್ರಶ್ನೆಗಳನ್ನು ಎತ್ತಿತ್ತು. ಈ ರತ್ನ ಭಂಡಾರ ಸರ್ಕಾರ ಯಾಕೆ ತೆರೀತಾ ಇಲ್ಲ ಎಂಬ ಪ್ರಶ್ನೆಯನ್ನ ಮಾಡಿತು ರಾಜಕೀಯ ಪಕ್ಷಗಳು. ಆದರೆ ಕೊನೆಗೆ ರತ್ನ ಭಂಡಾರವನ್ನ ಓಪನ್ ಮಾಡಲಾಗಿದೆ. ದುರುಸ್ತಿಗಾಗಿ ರತ್ನ ಭಂಡಾರವನ್ನ ತೆರೆಯಲಾಗಿದೆ ಅಂತ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಹೇಳಿದೆ. ಮೊದಲು ರತ್ನ ಭಂಡಾರದ ಸಮೀಕ್ಷೆ ನಡೆಸಲಾಗಿದೆ. ಜಗನ್ನಾಥ ದೇಗುಲದ ವ್ಯವಸ್ಥಾಪನಾ ಸಮಿತಿಯು ಕೂಡ ಇದರ ಮುಂದಾಳತ್ವವನ್ನು ವಹಿಸಿತ್ತು. 2 ರತ್ನಗಳ ಮಳಿಗೆಗಳ 2 ಭಾಗದಲ್ಲಿ ಹೊಸ ಬೀಗಗಳನ್ನು ಅಳವಡಿಸಲಾಗಿದೆ. ಈ ರತ್ನ ಭಂಡಾರದಿಂದ ಹೊರತೆಗೆದ ಬೆಲೆ ಬಾಳುವ ವಸ್ತುಗಳ ಡಿಜಿಟಲ್ ಪಟ್ಟಿ ಮಾಡಲಾಗುತ್ತೆ ಅಂತ ಹೇಳಲಾಗಿದೆ.
ರತ್ನಭಂಡಾರವು 2 ಭಾಗಗಳನ್ನು ಹೊಂದಿದೆ. ಹೊರಕೋಣೆ, ದೇವತೆಗಳಿಗೆ ಬಳಸುವ ಆಭರಣಗಳನ್ನು ಇಲ್ಲಿ ಇಡಲಾಗಿದೆ. ಜಗನ್ನಾಥ ದೇವಾಲಯದ ವ್ಯವಸ್ಥಾಪನಾ ಸಮಿತಿ ಕೋರ್ಟ್ಗೆ ನೀಡಿರುವ ಅಫಿಡವಿಟ್ ಪ್ರಕಾರ ಹೊರರತ್ನ ಭಂಡಾರದಲ್ಲಿ ಒಟ್ಟು 95.320 ಕೆಜಿ ಚಿನ್ನ, 19.48 ಕೆಜಿ ಬೆಳ್ಳಿ ಆಭರಣಗಳು ಇವೆ. ಇವುಗಳನ್ನು ಹಬ್ಬದ ದಿನಗಳಲ್ಲಿ ಮಾತ್ರ ತೆರೆಯಲಾಗುತ್ತೆ ಮತ್ತು ಜಗನ್ನಾಥ, ಬಲಭದ್ರ ಮತ್ತು ಸುಭದ್ರರನ್ನ ಅಲಂಕರಿಸಲಾಗುತ್ತೆ. ಇನ್ನು ಒಳಕೋಣೆ, ಆಭರಣಗಳನ್ನು ಹೊರತುಪಡಿಸಿ ಉಳಿದ ಚಿನ್ನವನ್ನು ರತ್ನಭಂಡಾರ ಒಳಕೋಣೆಯಲ್ಲಿ ಇರಿಸಲಾಗಿದೆ. ಇದರ ಕೀಲಿಯೂ ಕೂಡ ಕಾಣೆಯಾಗಿದೆ. ಜಗನ್ನಾಥ ದೇವಾಲಯದ ವ್ಯವಸ್ಥಾಪನಾ ಸಮಿತಿಯು ಅಫಿಡವಿಟ್ನ ಪ್ರಕಾರ ಆಂತರಿಕ ಒಳಕೋಣೆಯಲ್ಲಿ 50.6 ಕೆಜಿ ಚಿನ್ನ ಮತ್ತು 134.50 ಕೆಜಿ ಬೆಳ್ಳಿ ಇದೆ ಅಂತ ಹೇಳಲಾಗಿದೆ. ಇವೆರಡರ ಹೊರತಾಗಿ ಇರುವ ರತ್ನಭಂಡಾರವೂ ಕೂಡ ಇದೆ. ಇಲ್ಲಿ 3.480 ಕೆಜಿ, 30.350 ಕೆಜಿ ಬೆಳ್ಳಿಗಿದೆ. ಇವುಗಳನ್ನು ಆಚರಣೆಯ ಸಂದರ್ಭದಲ್ಲಿ ಮಾತ್ರ ತೆಗೆಯಲಾಗುತ್ತೆ. ಇನ್ನು ಜಗನ್ನಾಥ ದೇವಾಲಯದ ರತ್ನಭಂಡಾರವನ್ನು ತೆರೆಯುವುದರೊಂದಿಗೆ ಅನೇಕ ಪುರಾಣಗಳು ಮುರಿದು ಬಿದ್ದವು. ರತ್ನದ ಮಳಿಗೆಗಳನ್ನು ಹಾವುಗಳು ಕಾಯುತ್ತಿರುತ್ತವೆ ಎಂಬ ಹೇಳಲಾಗಿದೆ. ಅವುಗಳ ಇರುವಿಕೆಯ ಭಯದಿಂದ ಸರ್ಕಾರ ದೇವಾಲಯದಲ್ಲಿ ಹಾವುಗಳನ್ನು ಹಿಡಿಯಲು ತಜ್ಞರು ಮತ್ತು ಹಾವು ಸಹಾಯವಾಣಿಯ 11 ಸದಸ್ಯರನ್ನ ನಿಯೋಜಿಸಿತ್ತು. ಪುರಿ ಜಿಲ್ಲಾ ಕೇಂದ್ರ ಆಸ್ಪತ್ರೆಯಲ್ಲೂ ಸಹ ವೆಂಟಿಲೇಷನ್ ಮತ್ತು ಅನೇಕ ಚಿಕಿತ್ಸಾ ಕ್ರಮಗಳನ್ನು ತೆಗೆದುಕೊಂಡಿತ್ತು. ಹಾಗಾದರೆ ಪುರಿ ಜಗನ್ನಾಥ ದೇವಾಲಯವನ್ನ ನಿರ್ಮಿಸಿದ್ದವರು ಯಾರು? ಕ್ರಿಸ್ತಶಕ 1150ರಲ್ಲಿ ಗಂಗಾ ರಾಜವಂಶಸ್ಥರು ಒಡಿಶಾದ ಸುತ್ತಮುತ್ತಲಿನ ಪ್ರದೇಶಗಳನ್ನು ಆಳ್ತಾ ಇತ್ತು. ಜಗನ್ನಾಥ ದೇವಸ್ಥಾನದ ವೆಬ್ಸೈಟ್ನಲ್ಲಿ ಹೇಳಿರೋ ಪ್ರಕಾರ ಆ ಸಮಯದಲ್ಲಿ ರಾಜ ಅನಂತ ವರ್ಮನ್ ಚೋಡಗಂಗಾ ದೇವ ರಾಜನಾಗಿದ್ದ. ರಾಜ ಅನಂತವರ್ಮನ್ ಜಗನ್ನಾಥ ದೇವಾಲಯವನ್ನು ನಿರ್ಮಾಣ ಮಾಡಿದ. ಈ ದೇವಾಲಯವು 861 ವರ್ಷಗಳ ಹಿಂದೆ ಕ್ರಿಸ್ತಶಕ 1161ರಲ್ಲಿ ಪೂರ್ಣಗೊಂಡಿತು. ಇನ್ನು ಯಾವ್ಯಾವ ರಾಜ್ಯಗಳಲ್ಲಿ ಎಷ್ಟೆಷ್ಟು ಜಮೀನು ಆಸ್ತಿಯನ್ನ ಹೊಂದಿದ್ದಾನೆ ಜಗನ್ನಾಥ ಅಂತ ನೋಡೋದಾದ್ರೆ 7 ರಾಜ್ಯಗಳಲ್ಲಿ ಜಗನ್ನಾಥ ದೇವಾಲಯದ ಹೆಸರಲ್ಲಿ ಒಟ್ಟು 61 ಎಕರೆ ಜಮೀನು ಹೊಂದಿದೆ. ಈ ಪೈಕಿ ಒಡಿಶಾ 60,426 ಎಕರೆ ಭೂಮಿಯನ್ನ ಹೊಂದಿದೆ. ಪಶ್ಚಿಮ ಬಂಗಾಳದಲ್ಲಿ 322 ಎಕರೆಯಷ್ಟು ಭೂಮಿಯನ್ನ ಜಗನ್ನಾಥ ದೇವಾಲಯ ಹೊಂದಿದೆ. ಮಹಾರಾಷ್ಟ್ರದಲ್ಲಿ 28 ಎಕರೆ, ಮಧ್ಯಪ್ರದೇಶದಲ್ಲಿ 25 ಎಕರೆ, ಆಂಧ್ರಪ್ರದೇಶದಲ್ಲಿ 17 ಎಕರೆ, ಛತ್ತೀಸ್ಗಢದಲ್ಲಿ 1.7 ಎಕರೆ ಮತ್ತು ಬಿಹಾರದಲ್ಲಿ 0.27 ಎಕರೆ ಭೂಮಿ ಜಗನ್ನಾಥ ದೇವಸ್ಥಾನದ ಹೆಸರಲ್ಲಿ ನೋಂದಾಯಿಸಲಾಗಿದೆ. ಪುರಿ ಜಗನ್ನಾಥ ದೇವಾಲಯದ ವೆಬ್ಸೈಟ್ನ ಪ್ರಕಾರ ದೇವಾಲಯದ ಮೇಲೆ ಒಟ್ಟು 17 ಬಾರಿ ದಾಳಿಯಾಗಿತ್ತು ಮತ್ತು ಲೂಟಿ ಮಾಡಲಾಗಿತ್ತು ಅಂತ ಹೇಳಲಾಗಿದೆ. ಆಕ್ರಮಣಕಾರರಿಗೆ ದೇವಾಲಯವು ಸಂಪತ್ತನ್ನ ಲೂಟಿ ಮಾಡಲು ಆಕರ್ಷಕ ಸ್ಥಳವಾಗಿತ್ತು. ಹಿಂದೂಯೇತರ ಆಕ್ರಮಣಕಾರರಿಗೆ ಜಿಹಾದ್ ಧರ್ಮ ಯುದ್ಧ ಮಾಡೋದಕ್ಕೆ ದೇವಾಲಯವು ಉತ್ತಮ ಸ್ಥಳವಾಗಿತ್ತು. ಪ್ರತಿ ದಾಳಿಯ ಹಿಂದಿನ ಉದ್ದೇಶವು ಅದರ ಆಸ್ತಿ ಮತ್ತು ಪವಿತ್ರ ವಿಗ್ರಹಗಳನ್ನು ಲೂಟಿ ಮಾಡೋದಾಗಿತ್ತು. 1340ರಲ್ಲಿ ಬಂಗಾಳದ ಸುಲ್ತಾನ ಇಲಿಯಾಸ್ ಶಾ ದೇವಾಲಯವನ್ನ ನಾಶ ಮಾಡುವ ಮೊದಲ ದಾಳಿಯನ್ನ ಮಾಡಿದ. ಎರಡನೇ ದಾಳಿಯನ್ನ 1360ರಲ್ಲಿ ದೆಹಲಿಯ ಸುಲ್ತಾನ್ ಫಿರೋಜ್ ಶಾ ತುಘಲಕ್ ನಡೆಸಿದ. 1509ರಲ್ಲಿ ಬಂಗಾಳದ ಸುಲ್ತಾನ್ ಅಲ್ಲಾವುದ್ದೀನ್ ಹುಸೇನ್ ಶಾ ಅವರ ಕಮಾಂಡರ್ ಇಸ್ಲಾಯಿಲ್ ಖಾಜಿ 3ನೇ ಬಾರಿ ದಾಳಿ ಮಾಡ್ತಾನೆ. ಜಗನ್ನಾಥ ದೇವಾಲಯದ ಮೇಲೆ 4ನೇ ದಾಳಿಯನ್ನ 1568ರಲ್ಲಿ ಅಫ್ಘನ್ ದಾಳಿಕೋರರು ನಡೆಸಿದ್ರು. 5ನೇ ದಾಳಿಯನ್ನ 1592ರಲ್ಲಿ ನಡೆಯಿತು. 6ನೇ ದಾಳಿ 1601ರಲ್ಲಿ ಬಂಗಾಳದ ನವಾಬ ಇಸ್ಲಾಂ ಖಾನ್ನ ಕಮಾಂಡರ್ ಮಿರ್ಜಾ ನಡೆಸಿದ. 7ನೇ ದಾಳಿ 1608, 8ನೇ ದಾಳಿ ಹಾಶಿಂ ಖಾನ್ ನಡೆಸಿದ. 9ನೇ ದಾಳಿ 1611ರಲ್ಲಿ ನಡೆಯಿತು. ದೇವಾಲಯದ ಮೇಲೆ 10ನೇ ದಾಳಿ 1615ರಲ್ಲಿ ನಡೆಯಿತು ಮತ್ತು 11ನೇ ದಾಳಿ 2 ವರ್ಷಗಳ ನಂತರ ನಡೆಯುತ್ತೆ. ಪುರಿ ಜಗನ್ನಾಥ ದೇವಾಲಯಕ್ಕೆ ಹಿಂದೂಯೇತರರಿಗೆ ಪ್ರವೇಶ ಯಾಕಿಲ್ಲ ಎಂಬ ಪ್ರಶ್ನೆ ಹುಟ್ಟೋದು ಸಹಜ. ಇದು ಅನೇಕ ವಿವಾದಾತ್ಮಕ ಚರ್ಚೆಗಳಿಗೂ ಕೂಡ ಕಾರಣವಾಗಿರುತ್ತೆ. ಆದರೆ ಪುರಿ ಜಗನ್ನಾಥ ದೇವಾಲಯದ ಆವರಣಕ್ಕೆ ಹಿಂದೂಯೇತರರಿಗೆ ಪ್ರವೇಶ ನೀಡದಿರಲು ದೇವಸ್ಥಾನ ಸಮಿತಿಯ ಕಟ್ಟುನಿಟ್ಟಿನ ಕಾರಣಗಳ ಬಗ್ಗೆ ಮಾತಾಡೋಣ. ದೇವಾಲಯದೊಳಗಿನ ಅರ್ಚಕರ ಪ್ರಕಾರ ಮುಸ್ಲಿಂ ಮತ್ತು ವಿದೇಶಿ ಆಕ್ರಮಣಕಾರರು ದಶಕಗಳಿಂದ 17 ಬಾರಿ ಪವಿತ್ರ ಹಿಂದೂ ದೇವಸ್ಥಾನವನ್ನ ಲೂಟಿ ಮಾಡಿದ್ದಾರೆ ಮತ್ತು ದಾಳಿ ಮಾಡಿದ್ದಾರೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಅವರಿಗೆ ಪ್ರವೇಶ ನೀಡೋದಿಲ್ಲ ಅಂತ ಒಂದು ರೂಲ್ಸ್ ಮಾಡಿದ್ದಾರೆ. ಇನ್ನು ಪುರಿ ಜಗನ್ನಾಥ ದೇವಾಲಯದ ಗರ್ಭಗುಡಿಯಲ್ಲಿ ಒಂದು ಶಬ್ದ ಕೇಳಿಸುತ್ತೆ. ಜಗನ್ನಾಥ ದೇವಾಲಯವು 4 ಲಕ್ಷ ಚದರ ಅಡಿಗಳಷ್ಟು ವಿಸ್ತಾರವಾಗಿದೆ. ದೇವಾಲಯವು ಸುಮಾರು 214 ಅಡಿ ಎತ್ತರವಿದೆ. ಕೆಂಪು ಧ್ವಜವು ಯಾವಾಗಲೂ ಅದರ ಶಿಖರದಲ್ಲಿ ರಾರಾಜಿಸ್ತಾ ಇರುತ್ತೆ. ಈ ಧ್ವಜವು ಯಾವಾಗಲೂ ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ಕಂಡುಬರುತ್ತೆ. ಪ್ರತಿದಿನ ಸಂಜೆ ಅದನ್ನು ಬದಲಾಯಿಸಲಾಗುತ್ತೆ. ಧ್ವಜವನ್ನು ಬದಲಾಯಿಸಲು ಒಬ್ಬ ವ್ಯಕ್ತಿಯು ದೇವಾಲಯದ ಶಿಖರದಲ್ಲಿ
ಮೇಲೆ ಕೆಳಗಾಗಿ ಏರ್ತಾನೆ ಮತ್ತು ಇಳಿತಾನೆ. ಒಂದು ದಿನವೂ ಧ್ವಜವನ್ನ ಬದಲಾಯಿಸದಿದ್ರೆ 18 ವರ್ಷಗಳ ಕಾಲ ದೇವಾಲಯವನ್ನ ಮುಚ್ಚಬೇಕಾಗತ್ತೆ ಅನ್ನೋ ನಂಬಿಕೆಯಿದೆ. ಇನ್ನು ದೇವಾಲಯದ ಮೇಲ್ಭಾಗದಲ್ಲಿ ವಿಷ್ಣುವಿನ ಸುದರ್ಶನ ಚಕ್ರವಿದೆ. ಯಾವುದೇ ಸ್ಥಳದಿಂದ ನೋಡಿದ್ರೆ ಅದು ಮುಂದೆಯೇ ಗೋಚರವಾಗತ್ತೆ. ಇದನ್ನ ನೀಲಚಕ್ರ ಅಂತಲೂ ಕೂಡ ಕರೆಯಲಾಗತ್ತೆ. ಸಿಂಹದ್ವಾರದ ಮೂಲಕ ದೇವಾಲಯವನ್ನ ಪ್ರವೇಶಿಸಿದಾಗ ಸಮುದ್ರದ ಅಲೆಗಳು ಕೇಳಿಸೋದಿಲ್ಲ. ಆದ್ರೆ ನೀವು ಹೊರಗಡೆ ಬಂದ ತಕ್ಷಣ ತಳವಿಲ್ಲದ ಸಮುದ್ರದ ಅಲೆಗಳ ಶಬ್ದ ಕೇಳಿಸತ್ತೆ. ಸಾಮಾನ್ಯವಾಗಿ ಸಮುದ್ರದ ಸುತ್ತಮುತ್ತಲಿನ ಸ್ಥಳಗಳಿಗೆ ಸದ್ದು ಜೋರಾಗಿ ಕೇಳಿಸ್ತಾ ಇರುತ್ತೆ. ಆದ್ರೆ ಜಗನ್ನಾಥ ಮಂದಿರದ ಬಳಿ ಇರುವ ಸಮುದ್ರ ಸದ್ದು ಮಾಡದಂತೆ ಹನುಮಂತನು ತಡೆದಿದ್ದಾನೆ ಎಂಬ ನಂಬಿಕೆ ಜನರದ್ದಾಗಿದೆ. ದೇವಾಲಯದ ಪಕ್ಕದಲ್ಲೇ ಸಮುದ್ರ ಇದ್ರೂ ಅದರ ಸದ್ದು ದೇವಾಲಯಕ್ಕೆ ಕೇಳಿಸುವುದಿಲ್ಲ. ಜಗನ್ನಾಥನು ಯಾವುದೇ ಸದ್ದು ಗದ್ದಲ ಇಲ್ಲದೆ ನಿದ್ರಿಸಲಿ ಎಂಬ ಕಾರಣಕ್ಕೆ ಹನುಮಂತನು ಈ ಸಮುದ್ರವನ್ನ ಕಾಯುತ್ತಿದ್ದಾನೆ ಎಂಬ ಪುರಾಣದಲ್ಲಿ ಉಲ್ಲೇಖವಾಗಿದೆ. ಇನ್ನು ಜಗನ್ನಾಥ, ಅಣ್ಣ ಬಲಭದ್ರ ಮತ್ತು ಸಹೋದರಿ ಸುಭದ್ರೆ ವಿಗ್ರಹಗಳು ಮರದಿಂದ ಮಾಡಲ್ಪಟ್ಟಿದೆ. ಪ್ರತಿ 12 ವರ್ಷಕ್ಕೊಮ್ಮೆ ಪ್ರತಿಮೆಗಳನ್ನ ಬದಲಾಯಿಸಲಾಗುತ್ತೆ. ಈ ದೇವಾಲಯದಲ್ಲಿ ಹಿಂದೂಗಳಲ್ಲದವರಿಗೆ ಅಥವಾ ಭಾರತೀಯೇತರ ಧರ್ಮದ ಜನರಿಗೆ ಪ್ರವೇಶ ನಿಷೇಧಿಸಲಾಗಿದೆ.